ನಮ್ಮ ಸುತ್ತಲಿನ ಹಸಿರು ಪ್ರಕೃತಿ ಕೇವಲ ಕಣ್ಣಿಗೆ ತಂಪಲ್ಲ, ಅದೊಂದು ಅದ್ಭುತ ಶಕ್ತಿಯ ಕಾರ್ಖಾನೆ. ಜೀವಿಗಳ ಉಸಿರಾಟಕ್ಕೆ ಬೇಕಾದ ಆಮ್ಲಜನಕ ಮತ್ತು ಆಹಾರ ತಯಾರಾಗುವುದು ಇದೇ ಎಲೆಗಳ ಒಳಗೆ. ಬನ್ನಿ, ಇವತ್ತು ನಾವು ಎಲೆಯ ಆಳದಲ್ಲಿರುವ ಪತ್ರಹರಿತು ಅಥವಾ ಕ್ಲೋರೋಫಿಲ್ ಎಂಬ ಪುಟ್ಟ ಪ್ರಪಂಚದೊಳಗೆ ಹೋಗಿ ಸೂರ್ಯನ ಬೆಳಕಿನಿಂದ ಸಸ್ಯಗಳು ಹೇಗೆ ಶಕ್ತಿಯನ್ನು ಉತ್ಪಾದಿಸುತ್ತವೆ ಎಂಬುದನ್ನು ನೋಡೋಣ. ಸೂರ್ಯನ ಕಿರಣಗಳು ಎಲೆಯ ಮೇಲೆ ಬಿದ್ದಾಗ ಎಲೆಗಳು ಮಿನುಗುತ್ತಿರುತ್ತವೆ. ನಂತರ ಬೆಳಕಿನ ಕಿರಣಗಳು ಎಲೆಯ ಮೇಲ್ಮೈಯನ್ನು ದಾಟಿ ಅದರ ಒಳಗಿರುವ ಹಸಿರು ಕಣಗಳಾದ ಪತ್ರಹರಿತು ಕಾಣಿಸುತ್ತವೆ. ಅವು ನೋಡಲು ನಾಣ್ಯಗಳನ್ನು ಜೋಡಿಸಿಟ್ಟಂತೆ ಕಾಣುತ್ತದೆ. ಅವುಗಳೇ ಥೈಲಾಕೋಲ್. ಇದರಲ್ಲಿ ಪ್ರೋಟೀನ್ಗಳ ದೊಡ್ಡ ಸಂಕೀರ್ಣ ಕಾಣಿಸುತ್ತದೆ. ಅದರಲ್ಲಿ ಹಸಿರು ಬಣ್ಣದ ಕ್ಲೋರೋಫಿಲ್ ಕಣಗಳಿವೆ. ಸೂರ್ಯನ ಬೆಳಕಿನ ಕಣಗಳು ಬಂದು ಈ ಕ್ಲೋರೋಫಿಲ್ ಮೇಲೆ ಅಪ್ಪಳಿಸುತ್ತವೆ. ತಕ್ಷಣವೇ ಅಲ್ಲಿಂದ ಶಕ್ತಿಯುತವಾದ ಎಲೆಕ್ಟ್ರಾನ್ಗಳು ಮೇಲಕ್ಕೆ ಚಿಮ್ಮುತ್ತವೆ. ಇದರೊಳಗೆ ಇರುವ ಕ್ಲೋರೋಫಿಲ್ ಕಣಗಳು ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತವೆ. ಬೆಳಕಿನ ಶಕ್ತಿ ತಗುಲಿದ ತಕ್ಷಣ ಅದು ಬೇರುಗಳಿಂದ ಬಂದ ನೀರಿನ ಅಣುವನ್ನು ಒಡೆಯುತ್ತದೆ. ಹೀಗೆ ನೀರು ಒಡೆದಾಗ ನಮಗೆ ಸಿಗುವುದೇ ನಾವು ಉಸಿರಾಡುವ ಆಮ್ಲಜನಕ. ಸಸ್ಯಗಳು ತಮಗೆ ಬೇಡದ ತ್ಯಾಜ್ಯ ಎಂದು ಹೊರಹಾಕುವ ಆಮ್ಲಜನಕವೇ ಭೂಮಿಯ ಮೇಲಿನ ಸಮಸ್ತ ಜೀವಿಗಳ ಜೀವನಾಡಿ. ಈ ಪ್ರಕ್ರಿಯೆಯನ್ನು ನಾವು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಎಂದು ಕರೆಯುತ್ತೇವೆ. ಅಂದರೆ ಸಸ್ಯವು ಸೂರ್ಯನ ಬೆಳಕಿನ ಸಹಾಯದಿಂದ ತನ್ನ ಆಹಾರ ತಯಾರಿಸಿಕೊಂಡು ಮತ್ತು ಈ ಭೂಮಿಗೆ ಆಮ್ಲಜನಕವನ್ನು ನೀಡುವ ಪ್ರಕ್ರಿಯೆಯಾಗಿದೆ.